ನಮಸ್ಕಾರ ಗುರುಗಳೇ, ವೆಲ್ಕಮ್ ಟು SVN ಚಾನಲ್. ಲಾಯರ್ ಜಗದೀಶ್ ಅವರ ಆಟ ನೋಡ್ತಾ ಇದ್ರೆ ಇದು ಯಾಕೋ ಬೇರೆ ರೀತಿಯೇ ಸ್ಟಾರ್ಟ್ ಆಗೋ ರೇಂಜಿಗೆ ಕಾಣ್ತಾ ಇದೆ. ಮೊದಲನೇ ದಿನದಿಂದ ಇಲ್ಲಿಯವರೆಗೂ ಎಲ್ಲ ಕಡೆ ಅವರ ಮಾತು ಸಿಕ್ಕಾಪಟ್ಟೆ ಕೋಪ ತರಿಸುವಂತೆ ರೀತಿಯಲ್ಲಿ ಆಗ್ತಾ ಇದೆ. ಏನು ಸ್ವರ್ಗ ನರಕ ಅನ್ನುವ ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ ತಕ್ಕಂತೆಯೇ ಆಟ ಬಿಗ್ ಬಾಸ್ ಆಡಿಸ್ತಾ ಇಲ್ಲ, ಈ ಲಾಯರ್ ಜಗದೀಶ್ ಅವರು ಆಟ ಆಡಿಸ್ತಾ ಇದ್ದಾರೆ ಅನ್ನೋ ರೇಂಜಿಗೆ ಕಾಣಿಸ್ತಾ ಇದೆ. ಎಲ್ಲರನ್ನ ಕೆಣಕ್ತಾ ಇದ್ದಾರೆ. ಮತ್ತೆ ಒಂದು ಕಡೆ ಈ ನರಕದ ಸ್ಪರ್ಧಿಗಳಿದಾರಲ್ಲ ಅವ್ರಿಗೆ ಹೆಲ್ಪ್ನೂ ಮಾಡ್ತಾರೆ. ಸ್ವರ್ಗದಲ್ಲಿದ್ದವರಿಗೆ ನರಕ, ನರಕದಲ್ಲಿದ್ದವರಿಗೆ ಸ್ವರ್ಗ, ಈ ರೀತಿಯ ಒಂದು ಬೇರೆ ಬೇರೆ ರೀತಿಯಲ್ಲಿ ಆಟಗಳನ್ನು ಆಡ್ತಾ ಬೇಕಂತಲೇ ಕೆಣಕ್ತಾ ಇದ್ದಾರೇನೋ ಅಂತೇಳಿ ಅನಿಸ್ತಾ ಇದೆ. ಆ ರೀತಿಯ ಆಟವನ್ನು ಆಡ್ತಾ ಹೋಗ್ತಾ ಇದ್ದಾರೆ. ಇವತ್ತಿನ ಸ್ಟೇಟ್ಮೆಂಟ್ ನೋಡಿಬಿಟ್ರೆ ಅಯ್ಯೋ ಶಾಕ್ ಅನಿಸ್ತಾ ಇದೆ. ಇಡೀ ಬಿಗ್ ಬಾಸ್ ಶೋ ಬಗ್ಗೆನೇ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಾನೇನಾದರೂ ಹೊರಗಡೆ ಬಂದೆ ಅಂದರೆ ಬಿಗ್ ಬಾಸ್ನ ಒಂದೊಂದು ಮಾಹಿತಿ ಹೊರಗೆ ಬಿಚ್ಚಿಡ್ತೀನಿ, ನಿಮ್ಮ ಶೋ ಬಗ್ಗೆ ಬೇರೆ ರೀತಿಯ ಒಂದು ನಾನು ಧ್ವನಿ ಎತ್ತುತ್ತೀನಿ ಅಂತೇಳಿ ಎಲ್ಲ ಸತ್ಯವನ್ನು ಬಿಚ್ಚಿಡ್ತೀನಿ ಅಂತೇಳಿ ಬಿಗ್ ಬಾಸ್ ಮೇಲೇ ಆರೋಪ ಮಾಡೋ ರೇಂಜಿಗೆ ಧ್ವನಿ ಮಾಡ್ತಾ ಇದ್ದಾರೆ. ಧನರಾಜಾಚಾರ್ಯ ಅವರ ಕ್ಯಾಪ್ಟನ್ಸಿಯಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಅವ್ರಿಗೇನೆ ಟಕ್ಕರ್ ಕೊಟ್ಟು ಅವರುಗಳು ಸೈಲೆಂಟಾಗಿ ಆಟ ಆಡ್ತಾ ಇದ್ದಾರೆ. ಆ ಸೈಲೆಂಟಾಗಿ ಇದ್ದವ್ರನ್ನೂ ಸಹ ಕೆಣಕಿ ಜಗಳಕ್ಕೆ ಬರೋ ರೀತಿಯಲ್ಲಿ ಉಗ್ರ ಮಂಜು ಅವರು ಉಗ್ರಾವತಾರವನ್ನು ತಾಳ್ತಾನೇ ಇದ್ದಾರೆ, ಅಲ್ಲಲ್ಲಿ ಕಂಟ್ರೋಲ್ ಮಾಡ್ಕೋತಾನೆ ಇದ್ದಾರೆ. ಆದರೆ ಇವತ್ತು ಧರ್ಮ ಕೀರ್ತಿರಾಜ್ ಅವರು ನೋಡಿ, ಮೊದಲನೇ ದಿನ ಧರ್ಮ ಕೀರ್ತಿರಾಜ್ ಅವರು ಲಾಯರ್ ಜಗದೀಶ್ ಅವರು ಆಯ್ತು ನಿಮ್ಗೆ ನಾನು ಹೆಲ್ಪ್ ಮಾಡ್ತೀನಿ ಹಾಗೆ ಈಗ ಅಂತೇಳಿ ಲಾಯರ್ ಜಗದೀಶ್ ಅವರು ಹೇಳಿದರು. ಬಟ್ ಇವತ್ತಿನ ದಿನ ಧರ್ಮ ಕೀರ್ತಿರಾಜ್ ಅವರು ಲಾಯರ್ ಜಗದೀಶ್ ಅವರ ಮೇಲೇ ಕೋಪ ಮಾಡಿಕೊಂಡ್ರು. ಏನಕ್ಕಂದರೆ ಮಾನಸ್ ಅವರ ಜೊತೆ ಲಾಯರ್ ಜಗದೀಶ್ ಅವರು ಒಂದು ಮಾತಿನ ವಿಚಾರದಲ್ಲಿ ಬೇರೆ ರೀತಿಯ ಮಾತುಗಳು ಬಂದಾಗ ಮಾನಸ್ ಅವರು ಸಡನ್ನಾಗಿ ಹೋಗಲೇ ಅಂದ್ಬಿಟ್ರು. ಆವಾಗ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡ್ರು. ಲಾಯರ್ ಜಗದೀಶ್ ಅವರ ಮಾತು ಸಹ ಸ್ವಲ್ಪ ಹೊರಟ ಹೋಯಿತು. ಅವರು ಆ ರೀತಿ ಹೊರಟ ಮಾತು ಬರೋದಕ್ಕಿಂತ ಮೊದಲೇ ಮಾನಸ್ ಅವರು ಹೋಗಲೇ ಅಂದ್ಬಿಟ್ರು. ದೊಡ್ಡವರು ಚಿಕ್ಕವರು ಅನ್ನೋದು ಒಂದು ರೀತಿಯ ಮಾತಿನ ತೂಕ ಇಟ್ಕೊಂಡು ಮಾತಾಡಬೇಕಾಗಿತ್ತು. ಬಟ್ ಇಲ್ಲಿ ಮಾತುಗಳಲ್ಲಿ ಏರುಪೇರಾಗಿ ಅಲ್ಲಿದ್ದಂಥವರೆಲ್ಲರೂ ನಮ್ಮ ಮನೆಯ ಹೆಣ್ಣು ಮಗಳು, ಈ ರೀತಿ ಏಕವಚನದಲ್ಲಿ ಮಾತು ತಪ್ಪಿ ನಡಿಬೇಡಿ, ನಾವು ಬಂದೇ ಬರ್ತೀವಿ, ನಮ್ಮ ಮನೆಯ ಹೆಣ್ಣುಮಗಳ ಬಗ್ಗೆ ಮಾತಾಡ್ತಿದ್ರೆ ನಾವು ಮಾತಾಡ್ತೀವಿ ಅಂತೇಳಿ ಉಗ್ರ ಮಂಜು ಅವರು ಉಗ್ರ ಅವತಾರದಲ್ಲಿ ಬಂದರು. ಆಮೇಲೆ ಸೈಲೆಂಟ್ ಆಗೋದ್ರು. ಬಟ್ ಈ ಲಾಯರ್ ಜಗದೀಶ್ ಅವರು ನೋಡಿ ನಿಜಕ್ಕೂ ಕ್ರಿಮಿನಲ್ ಮೈಂಡ್ ಅಂತೇಳಿ ಏನಂತಾರೆ ಅದೇ ರೀತಿಯಲ್ಲಿನೇ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ನಾನು ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಪ್ರೋಮೋವನ್ನು ಲಾಸ್ಟಿಗೆ ತೋರಿಸ್ಬಿಟ್ರು. ಮನೆ ಬಿಟ್ಟು ಹೋಗ್ತಾರೆ, ಮೈಕ್ ವೀಕ್ ಎಲ್ಲ ಬಿಸಾಕಿ ಹೊರಗಡೆ ಹೋಗೋಕ್ಕೆ ರೆಡಿಯಾಗಿ ಬಿಟ್ಟಿದ್ದಾರೆ. ನಾಳೆ ಮನೆ ಬಿಟ್ಟು ಹೋಗ್ತಾರೆ ಲಾಯರ್ ಜಗದೀಶ್ ಅವರು. ಇಡೀ ಬಿಗ್ ಬಾಸ್ ಶೋ ಮೇಲೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಶೋ ಚೆನ್ನಾಗಿಲ್ಲ, ನಾನು ನಿಮ್ಮ ಶೋ ಬಗ್ಗೆ ಓಪನ್ ಮಾಡ್ತೀನಿ, ರಿವೀಲ್ ಮಾಡ್ತೀನಿ, ಸತ್ಯ ಏನನ್ನೋದು ಬಿಚ್ಚಿಡ್ತೀನಿ ಅಂತೇಳಿ ಬಿಗ್ ಬಾಸ್ಗೆ ಆವಾಜ್ ಹಾಕಿ ಹೊರ ನಡೆದು ಬಿಟ್ಟಿದ್ದಾರೆ. ಹಾಗಾದರೆ ಅಲ್ಲಿ ಮತ್ತೊಂದು ಏನು ಕಾರಣ ಆಯಿತು? ಮನೆ ಬಿಟ್ಟು ಹೋಗ್ತಾರ, ಮನೆಯಲ್ಲೇ ಇರ್ತಾರ ಲಾಯರ್ ಜಗದೀಶ್ ಅವರ ಆರ್ಭಟ ಎಲ್ಲ ಕಡೆ. ಚೈತ್ರ ಕುಂದಾಪುರ ಅವರು ಇವತ್ತಿನ ದಿನ ಅಷ್ಟು ಕಾಣಿಸ್ಲಿಲ್ಲ. ಬಟ್ ಇವತ್ತು ಚೈತ್ರ ಕುಂದಾಪುರ ಅವ್ರ ಧ್ವನಿನೇ ಇಲ್ಲ. ಇವತ್ತು ಅವ್ರು ಇದ್ದಾರೆ ಇಲ್ವಾ ಅನ್ನೋ ರೇಂಜಿಗೆ ಆಗೋಗಿತ್ತು. ಮಾನಸ್ ಅವರಂತರೂ ಅಲ್ಲೆಲ್ಲೆಲ್ಲಿ ತಮ್ಮ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ. ಬಟ್ ಆಟ ಆಡೋ ರೀತಿಯಲ್ಲಿ ಇನ್ನೂ ಆಡ್ತಾ ಇಲ್ಲ, ಕಾಮಿಡಿ ಮಾಡೋ ರೀತಿಯಲ್ಲಿ ಕಾಮಿಡಿ ಮಾಡ್ತಾ ಇಲ್ಲ. ಯಾಕೆಂದರೆ ಅದೇ ಕ್ಯಾಟಗರಿಯಲ್ಲಿ ಬಂದಿದ್ದರಿಂದ ಅವರು ಆ ರೀತಿ ಮಾಡಬೇಕಾಗಿತ್ತು. ಬಟ್ ಬೇರೆಯವ್ರು ನಾವು ಯಾರ್ಯಾರು ಡಮ್ಮಿ ಸಪ್ಪೆ ಅಂತಂದಿದ್ವಿ ಅವರೆಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ವರ್ತನೆಯನ್ನು, ತಮ್ಮದೇ ಆದ ಆಟಗಳನ್ನು ಆಡ್ತಾ ಇದ್ದಾರೆ. ಬಟ್ ಧನರಾಜಾಚಾರ್ಯ ಅವರು ಈಗ ಏನು ಜಿಂಕೆ ಅಂತೇಳಿ ಹೆಸರಿಟ್ಟಿದ್ರು ಬಿಗ್ ಬಾಸ್ ಅವರು, ಅದೇ ರೀತಿಯಲ್ಲಿನೇ ಅವರ ಆಟವನ್ನು ಆಡ್ಕೋತಾನೆ ಹೋಗ್ತಾ ಇದ್ದಾರೆ. ಇಲ್ಲಿ ಮೇನಾಗಿ ಎಲ್ಲರ ಕಣ್ಣು ಯಾರ ಮೇಲೆ ಬೀಳ್ತಾ ಇದೆ? ಲಾಯರ್ ಜಗದೀಶ್ ಅವರ ಮೇಲೆ ಬೀಳ್ತಾ ಇದೆ. ಎಲ್ಲ ಕಡೆ ಲಾಯರ್ ಜಗದೀಶ್ ಅವರು ತಮ್ಮ ಮಾತಿನ ಚಕಮಕಿಯನ್ನು, ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿದ್ದವರಿಗೂ ಗೊತ್ತಾಗ್ತಾ ಇದೆ ಏನಿದು ಈ ರೀತಿ ಮಾಡ್ತಾ ಇದ್ದಾರೆ. ಹಂಸ ಅವರು ಸಹ ಕ್ಯಾಮ್ರಾ ಮುಂದೆ ಬಂದು, ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಬಂದು ಗೋಳಾಡಿ ಹೇಳ್ತಾ ಇದ್ದಾರೆ, ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಈ ರೀತಿಯ ಒಂದು ಆಟ ಬೇಕಾಗಿತ್ತಾ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಆಡ್ಬೇಕಂದ್ರೂ ಆಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಆ ರೀತಿಯ ವಾತಾವರಣವನ್ನು ಜಗದೀಶ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಪ್ಲೀಸ್ ಈ ರೀತಿ ಮಾಡೋಕ್ಕೆ ಮಾಡಬೇಡಿ ಅಂತೇಳಿ ಅವರಿಗೆ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಲಾಯರ್ ಜಗದೀಶ್ ಅವರು ತಾವು ಸ್ವರ್ಗದಲ್ಲಿ ಇದ್ದುಕೊಂಡು ಈ ರೀತಿಯ
ಒಂದು ಆಲೋಚನೆ ಯಾಕೆ ಮಾಡ್ತಾ ಇದ್ದಾರೆ? ಸ್ವರ್ಗಾಧಿಪತಿಯಾಗಿ ಎಂಜಾಯ್ ಮಾಡೋದು ಬಿಟ್ಟು ಸ್ವರ್ಗದಲ್ಲಿದ್ದವ್ರಿಗೇ ನರಕವನ್ನು ತೋರಿಸುವಂಥ ಪ್ರಯತ್ನವನ್ನು ಯಾವ ಸ್ಟ್ರಾಟಜಿ ಇಟ್ಕೊಂಡು ಮಾಡ್ತಾ ಇದ್ದಾರೆ? ಏನು ಥಿಂಕ್ ಇದ್ದಿರ್ಬೋದು? ಅವ್ರಿಗೇನಾದರೂ ಸೀಕ್ರೆಟಾಗಿ ಟಾಸ್ಕ್ ಕೊಟ್ಟಿದ್ದಾರಾ? ಅದೆಲ್ಲವೂ ಕೌಂಟಿಂಗ್ ಆಗುತ್ತೆ. ನೋಡೋಣ. ಇದೇ ಶುಕ್ರವಾರ ಕಿಚ್ಚ ಸುದೀಪ್ ಅವರು ಬರ್ತಾರೆ. ಕಿಚ್ಚ ಸುದೀಪ್ ಅವರ ಮಾತನ್ನು ಕೇಳ್ತಾರಾ ಇಲ್ವಾ? ಬಿಗ್ ಬಾಸ್ ಅವರ ಮಾತನ್ನೇ ಕೇಳದೆ ನಾನು ಮನೆ ಬಿಟ್ಟು ಹೊರಗಡೆ ಹೋಗ್ತೀನಿ ಅಂತೇಳಿ ರೆಡಿಯಾಗಿ ಹೋಗೋಕೆ ರೆಡಿಯಾಗಿದ್ದಾರೆ. ಸುದೀಪ್ ಅವರು ಬರ್ತಾರೆ. ಅವರ ಮಾತುಗಳನ್ನು ಕೇಳಿ ಮನೆಯಲ್ಲಿ ಇರ್ತಾರೆ ಸಹ. ಕಪ್ಪು ಗೆಲ್ತಾರೋ ಇಲ್ಲೋ ಅದು ಬೇರೆ. ಬಟ್ ಇಡೀ ಬಿಗ್ ಬಾಸ್ ಶೋಗೆ ಇವರು ಮೇನಾಗಿ ನಿಲ್ಕೊಳ್ತಾರೆ. ಯಾಕಂದರೆ ಇಲ್ಲಿಯವರೆಗಿನ ಮಟ್ಟಿಗೆ ನಾವು ನೋಡ್ತಾ ಇದ್ದರೆ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಮತ್ತು ಕಂಟೆಂಟ್ ಕೊಡುವಂಥ ಅವರಾಗಿ ಲಾಯರ್ ಜಗದೀಶ್ ಅವರು ನಿಂತ್ಕೊಂಡಿದ್ದಾರೆ. ಇನ್ನೂ ಯಾರ್ಯಾರಿಗೂ ಟಕ್ಕರ್ ಬೀಳಬೇಕಾಗಿದೆ. ಅವ್ರಗಳ ಜೊತೆ ಇನ್ನೂ ಟಕ್ಕರ್ ಆಗಿಲ್ಲ. ಹೋದ ಸರಿ ನಾವು ನೋಡಿದ್ದೀವಿ ಸಂಗೀತ ಮತ್ತು ವಿನಯ್ ಗೌಡ ಅವರ ಮಧ್ಯೆ ಏನೆಲ್ಲ ಆಗೋಯ್ತು ಅಂತೇಳಿ. ಆ ರೀತಿಯ ಒಂದಿಷ್ಟು ದೃಶ್ಯಗಳು, ಅದಕ್ಕಿಂತ ಡಬಲ್ ಆಗುವಂಥ ದೃಶ್ಯಗಳು ಈ ಸೀಸನ್ನಲ್ಲಿ ಕಾಯ್ತಾ ಇದ್ದಾವೆ ಅಂತ ಹೇಳ್ಬೋದು. ನೋಡೋಣ. ಲಾಯರ್ ಜಗದೀಶ್ ಅವರ ಆರ್ಭಟ ಕಿಚ್ಚ ಸುದೀಪ್ ಅವ್ರು ಬಂದು ನಿಲ್ಲಿಸ್ತಾರ, ಮತ್ತಿಷ್ಟು ಕಿಚ್ಚು ಹಚ್ಚಿ ಕಾಡ್ಗಿಚ್ಚಾಗೋ ರೀತಿಯಲ್ಲಿ ಬೆಳೆಸ್ತಾರ? ಆ ರೀತಿ ಮಾಡಲ್ಲ ಸರ್ ಕಿಚ್ಚ ಸುದೀಪ್ ಅವರು. ಆ ರೀತಿ ಹೋಗುವಂಥವರಲ್ಲಿ ಒಂದು ರೀತಿಯ ಬದಲಾವಣೆಯನ್ನು ತಂದು ಆಟ ಹೇಗೆ ಆಡಬೇಕು ಅದೇ ರೀತಿ ಆಡಬೇಕು ಅಂತೇಳಿ ಅವರಿಗೆ ಬುದ್ಧಿವಾದವನ್ನು ಹೇಳಿ ಮುಂದಕ್ಕೆ ತಳ್ತಾರೆ ಕಿಚ್ಚ ಸುದೀಪ್ ಅವರು. ಸುದೀಪ್ ಅವರ ಮಾತುಗಳನ್ನು ಕೇಳ್ತಾರೆ. ಲಾಯರ್ ಜಗದೀಶ್ ಅವರು ಕೇಳ್ತಾರೆ ಅನ್ನೋ ಒಂದು ಅಭಿಪ್ರಾಯ ನಮಗಿದೆ. ಕೇಳಲ್ವೋ ಇಲ್ವೋ ಈ ಶುಕ್ರವಾರ ಅಥವಾ ಶನಿವಾರ ನೋಡೋಣ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಪ್ರತಿಯೊಂದು ಎಪಿಸೋಡನ್ನ ಒಂದಿಷ್ಟು ಮಾತುಕತೆ ನಮ್ಮ ಜೊತೆ. ಏನಾದರೂ ನಿಮ್ಮ ಅನಿಸಿಕೆಗಳು, ನಿಮ್ಮ ಗೆಸ್ ಏನಾದರೂ ಒಂದು ಮುನ್ಸೂಚನೆಯ ಪ್ರಕಾರ ನಾಳೆ ಈ ಥರ ಆಗುತ್ತೆ, ಇವತ್ತು ಈ ಥರ ಆಗುತ್ತೆ ಅನ್ನೋದಿದ್ರೆ ಕಾಮೆಂಟ್ ಮಾಡಿ. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಕಾಮೆಂಟ್ ಹಾಕಿ. ಈ ವಾರ ಎಲಿಮಿನೇಟ್ ಇರುತ್ತಾ ಇರಲ್ವಾ? ಈಗಾಗಲೇ ಭಾಳಷ್ಟು ಜನ ಸ್ವರ್ಗದಲ್ಲಿದ್ದವರು ನರಕದಲ್ಲಿದ್ದವರು ಎಲಿಮಿನೇಟ್ ಆಗಿದ್ದಾರೆ. ಈ ಎಲಿಮಿನೇಟಿಂದ ಮೊದಲನೇ ವಾರನೇ ಬಚಾವಾಗಿದ್ದಾರೆ ಉಗ್ರಂ ಮಂಜು ಅವರು. ಈ ಎಪಿಸೋಡ್ನಲ್ಲಿ ರಾತ್ರಿ ಏನೆಲ್ಲ ಮಾಡಿದ್ರು ಅದು ನಿಜವಾಗ್ಲೂ ಮಾಡಿದ್ರೆ ಪ್ರ್ಯಾಂಕ್ ಆಗಿ ಮಾಡಿದ್ರೆ ಅನ್ನೋದು ನೀವು ನೋಡಿದ್ರಿ, ನಾವು ನೋಡಿದ್ವಿ. ಈ ರಾತ್ರಿ ನಡೆಯುವಂಥ ಕಾಯಿಲೆ ಇರುತ್ತೆ ನೋಡಿ, ರಾತ್ರಿ ಎದ್ದು ಮಾತಾಡುವಂಥವ್ರ ಕಾಯಿಲೆ ಇರುತ್ತೆ ನೋಡಿ, ಆ ರೀತಿಯ ಒಂದು ಆ್ಯಕ್ಟಿಂಗನ್ನು ಸಖತ್ತಾಗಿ ಮಾಡಿದ್ರು. ಧನರಾಜ್ ಆಚಾರ್ಯ ಅವರಿಗೆ ಏನು ಭಯಪಡಿಸ್ತಾ ಒಂದು ರೀತಿಯಲ್ಲಿ ಒಳ್ಳೆಯ ಮೂಮೆಂಟನ್ನು ಕ್ರಿಯೇಟ್ ಮಾಡಿದ್ರು. ನಾಳೆ ಇವತ್ತಿನ ರಾತ್ರಿನೇ ಆಗುತ್ತೆ. ಈ ರಾತ್ರಿ ಮತ್ತೇನು ಮಾಡ್ತಾರೆ ಅನ್ನೋ ಒಂದು ಭಯನೂ ಸಹ ಧನರಾಜ್ ಆಚಾರ್ಯ ಅವರಲ್ಲಿ ಇದೆ. ಒಂದು ರೀತಿಯ ಎಮೋಷ್ನಲ್ಲು, ಒಂದು ರೀತಿಯಲ್ಲಿ ನಗನಗುತ್ತೆ, ಒಂದು ರೀತಿಯಲ್ಲಿ ಅಗ್ರೆಸಿವ್ನೇ ಆಗ್ತಾರೆ ಧನರಾಜ್ ಆಚಾರ್ಯ ಅವರು. ನೋಡಿದ್ರಲ್ಲ ಯಾವ ರೀತಿಯಲ್ಲಿ ಕೋಪ ಮಾಡ್ಕೊಂಡ್ರು ಅಂತೇಳಿ ಕೇಸಿ. ನೋಡೋಣ ನಾಳೆ ದಿನ ಏನಾಗುತ್ತೆ ಅನ್ನೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದನ್ನು ಸಹ ಕಾಮೆಂಟ್ ಮಾಡಿ. ನಮಸ್ಕಾರ ಗುರುಗಳು.